ಫಸ್ಟ್ ಡೇ ಟ್ರಿಪ್ಪದು ಇವತ್ತು ನಾವಿನ್ನೆಲ್ಲಾದರೂ ಮೈಸೂರಲ್ಲಿ ಹಾಲ್ಟ್ ಮಾಡಿ ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದು ದೇವಸ್ಥಾನಕ್ಕೆ ಹೋಗ್ಬೇಕಂತ ಅಂದು ಈಗ ಫಸ್ಟ್ ರಾತ್ರಿ ಊಟ ಮಾಡೋದಕ್ಕಂತ ಹೋಟೆಲಿಗೆ ಬಂದಿದ್ದು. ಇಲ್ಲಿ ಊಟ ಮುಗಿಸ್ಕೊಂಡು ಅದಾದಮೇಲೆ ನಾವು ನೆಕ್ಸ್ಟ್ ಡೇಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಬೇಕು ಅಂತ ಲಾಡ್ಜ್ ಹುಡ್ಕೋದಕ್ಕೆ ಎಲ್ಲರೂ ಸ್ಟಾರ್ಟ್ ಮಾಡಿದ್ದು. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ಬೆಳಿಗ್ಗೆ ಎದ್ದು ಎಲ್ಲರೂ ಬೇಗ ಜಳಕಾದ ಎಲ್ಲ ಮಾಡಿ ಫಸ್ಟ್ ನಾವು ಬೆಳಿಗ್ಗೆ ನಮ್ಮ ಡ್ರೈವರ್ ಹೇಳಿದ್ದು 6:30 7 ಗಂಟೆಗೆ ಅಂದರೆ ನಾವು ಚಾಮುಂಡಿ ಬೆಟ್ಟದಲ್ಲಿರಬೇಕು, ದೇವ್ರ ದರ್ಶನ ತೊಗೋಬೇಕು ಅಂತ ಹೇಳಿದರು. ಅವರು ಎಷ್ಟೇ ಮಾಡಿದ್ರು ಲಾಸ್ಟಿಗೆ ಅದು 8 ಗಂಟೆ ಆಯಿತು. ಸೊ ಫೈನಲಿ ನಾವೀಗೆಲ್ಲರೂ ಮೈಸೂರು ಚಾಮುಂಡಿ ದೇವ್ರ ದರ್ಶನಕ್ಕೆ ಹೊಂಟಿದ್ದು. ಎಲ್ಲರೂ ದೇವಸ್ಥಾನಕ್ಕೆ ಹೊಂಟಿದ್ದೇವಂತ ಅಂದು ಎಲ್ಲರೂ ಫುಲ್ ಟ್ರೆಡಿಷ್ನಲ್ ಲುಕ್ ರೆಡಿಯಾಗಿ ಎಲ್ಲರೂ ಸ್ವಲ್ಪ ಮಾಲೆ ಗೀಲೆ ಎಲ್ಲ ಹಾಕ್ಕೊಂಡು ಫುಲ್ ರೆಡಿಯಾಗಿ ದೇವಸ್ಥಾನಕ್ಕೆ ಈಗ ಹೊಂಟಿದ್ದು. ಇನ್ನು ಹೋಗಿ ದೇವ್ರ ದರ್ಶನ ತೊಗೊಂಡು ಇವತ್ತಿನ ನೆಕ್ಸ್ಟ್ ಪ್ಲೇಸ್ ಯಾವ್ಯಾವು ಅಂತಂದು ಡಿಸೈಡ್ ಮಾಡಬೇಕು. ಸೊ ಫಸ್ಟಿಗೆ ಇವತ್ತು ದೇವ್ರ ದರ್ಶನಕ್ಕಂತ ಎಲ್ಲರೂ ಹೊಂಟಿದ್ದು. ಎಲ್ಲರೂ ಆಲ್ಮೋಸ್ಟ್ ಮಮ್ಮಿ ಎಲ್ಲರೂ ಫುಲ್ ರೇಷ್ಮೆ ಸೀರೆ ಉಟ್ಕೊಂಡಿದ್ರು ಮತ್ತು ನಾವೆಲ್ಲ ಬಾಕಿದವರು ಚೂಡಿದಾರ ಹಾಕ್ಕೊಂಡಿದ್ದು. ದೇವಸ್ಥಾನಕ್ಕೆ ಹೋದ ನಂತರ ಅಲ್ಲಿ ಸ್ವಲ್ಪ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಆದ ನಂತರ ಫೋಟೋ ಎಲ್ಲ ತಗೊಂಡು ಮಾಡಿ ಆನಂತರ ನೆಕ್ಸ್ಟ್ ನಾವು ಅಲ್ಲಿಂದ ಮತ್ತೆ ರಿಟರ್ನ್ ಕೆಳಗಡೆ ಬಂದು ಅಲ್ಲಿಂದ ನೆಕ್ಸ್ಟ್ ನಾವು ಹೋಗೋ ಪ್ಲೇಸ್ ಯಾವುದಂದ್ರೆ ಮೈಸೂರು ಝೂ ಆಗಿತ್ತು. ಝೂ ಆದಮೇಲೆ ಸಾಯಂಕಾಲಕ್ಕೆ ಮೈಸೂರು ಪ್ಯಾಲೇಸ್ ನೋಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಹಾಗಾಗಿ ಈಗ ದೇವ್ರ ದರ್ಶನ ಎಲ್ಲ ಮುಗಿಸಿ ನೆಕ್ಸ್ಟ್ಗೆ ಮೈಸೂರು ಝೂ ನೋಡೋಕೆ ಹೋಗೋಣ ಅಂತಂದು ಝೂಕ್ಕೆ ಹೋಗಾತಿದ್ದು. ಈಗ ಇಷ್ಟು ದಿನ ಟ್ರಿಪ್ ಇದೆ ಅಂತಂದರೆ ಒಂದೊಂದು ದಿವ್ಸಕ್ಕೆ ಇಷ್ಟಿಷ್ಟು ಪ್ಲೇಸ್ ಆಗಬೇಕು ಅಂತ ಮೊದಲೇ ಡಿಸೈಡ್ ಮಾಡ್ಕೊಂಡಿರ್ತೀವಿ, ಅದೇ ಪ್ರಕಾರ ಆಗಬೇಕು. ಸೊ ಸ್ವಲ್ಪ ಟ್ರಿಪ್ ಮಾಡಬೇಕಾದ್ರೆ ಗಡಿಬಿಡಿ ಎಲ್ಲ ಆಗೇ ಆಗುತ್ತೆ. ಈಗ ದೇವ್ರ ದರ್ಶನ ಆದ ತಕ್ಷಣ ಈಗ ಮೈಸೂರು ಝೂಗೆ ಬಂದಿದ್ದು. ಇದು ಝೂ ನೋಡಿ ಅದಾದಮೇಲೆ ನೆಕ್ಸ್ಟ್ ಊಟದ ಮಾಡೋಣ ಅಂತಂದು ಫಸ್ಟ್ ಝೂ ನೋಡೋದಕ್ಕಂತ ಬಂದಿದ್ದು. ಇಲ್ಲಿ ಝೂದಲ್ಲೂ ಕೂಡ ಆ್ಯಸ್ ಇಟ್ ಈಸ್ ಪೇ ಮಾಡೋದಿತ್ತು. ಪರ್ ಹೆಡ್ ಎಷ್ಟೆಷ್ಟಿತ್ತು ನೆನಪಿಲ್ಲ. ಇಲ್ಲಿ ಒಳಗೆ ಹೋಗಬೇಕಾದ್ರೆ ನೀರು ಬಾಟಲ್ ಬಿಟ್ಟರೆ ಬಾಕಿ ಏನೂ ತೊಗೊಂಡು ಹೋಗೋದಿಲ್ಲ. ತಿನ್ನಿಸೋದು ಐಟಮ್ಸ್ ಯಾವುದು ಏನೂ ತಿನ್ಸೋದು ತೊಗೊಂಡು ಹೋಗೋಂಗಿಲ್ಲ. ಬಿಕಾಸ್ ಎಲ್ಲ ಆ್ಯನಿಮಲ್ಸ್ ಇರ್ತಾವೆ, ಹಾಗಾಗಿ ಅವಕ್ಕೇನು ತೊಗೊಂಡು ಹೋಗೋದಿಲ್ಲ. ಜಸ್ಟ್ ನೀರು ಬಾಟಲ ಮತ್ತು ನಮ್ಮ ಬ್ಯಾಗ್ ಯಾವ್ದಾರು ವ್ಯಾನಿಟಿ ಇರ್ತೈತಿ ಅದನ್ನಷ್ಟೇ ತೊಗೊಂಡು ಹೋಗೋದು. ಮತ್ತು ಅಲ್ಲಿ ಬ್ಯಾಗ್ ರೂಮ್ ಇರ್ತೈತಿ, ಅಲ್ಲೆಲ್ಲ ಮಾಡಿ ಹೋಗೋದಿರ್ತೈತಿ. ಸೊ ಈಗ ನಾವಲ್ಲಿ ಈಗ ಎಂಟ್ರರ್ ಆದು ಮತ್ತು ಟಿಕೆಟ್ ಎಲ್ಲ ತೆಗಿಸಿ ಒಳಗೆ ಹೊಂಟಿದ್ದು. ಇಲ್ಲಿ ಇನ್ನೊಂದು ಏನಂದ್ರೆ ಇದು ಝೂ ಭಾಳ ಅಂದ್ರೆ ಭಾಳ ದೊಡ್ಡದೈತಿ ನೋಡ್ಬೇಕಂದ್ರೆ. ಸೊ ವಯಸ್ಸಾದವ್ರಿಗೆ ಮತ್ತು ಸಣ್ಣ ಹುಡುಗರಿಗೆ ಒಂದು ಸಣ್ಣದ ಇಷ್ಟ ಗಾಡಿಗತೆಗೆ ಇರ್ತೈತಿ. ಅದಕ್ಕೆ ಪರ್ ಹೆಡ್ ಒಬ್ಬೊಬ್ಬರಿಗೆ 100 ರೂಪೀಸ್ ಇರ್ತೈತಿ. ಸೊ ಅದ್ರಾಗ ಕುಂತು ಭೀ ನಾವು ಇಡೀ ಇದನ್ನೆಲ್ಲ ಝೂ ತಿರುಗಾಡಿ ನೋಡ್ಬೋದು. ಇಲ್ಲ ಆಯ್ತಂದ್ರೆ ನಡ್ಕೊತನೂ ಹೋಗ್ಬೋದು. ಸೊ ವಯಸ್ಸಾದವ್ರಿಗೆ ಚಲೋ ಮಾಡಿದ್ದಾರೆ. ಒಬ್ಬೊಬ್ಬರಿಗೆ 100 ರೂಪಾಯಿ ಕೊಟ್ಟು ಪ್ರತಿಯೊಂದು ಪ್ರಾಣಿಗಳು ಅವು ಸೆಂಟ್ರ್ ಬಂದು ಅಂದ್ರೆ ಅಲ್ಲಿ ನಿಲ್ಲಿಸ್ತಾರೋ, ಅವ್ರು ಹೋಗಿ ಆ ಪ್ರಾಣಿಗಳನ್ನ ನೋಡ್ಕೊಳ್ಳೋದು ಮತ್ತು ಆ ಗಾಡಿಯಾಗ ಬಂದ್ಕೊಂಡೋದು ಮತ್ತು ಅದರಿಂದ ಕಂಪ್ಲೀಟ್ ಇಡೀ ಝೂ ಎಲ್ಲ ತೊಗೊಂಡು ತಿರ್ಸಾಡ್ಕೊಂಡು ಬರ್ತಾರೆ. ಈಗ ಇಲ್ಲಿ ನಮ್ಮದು ಪ್ರಾಣಿಗಳು ನೋಡೋದು ಸ್ಟಾರ್ಟ್ ಆಯಿತು. ಇದು ಸ್ಟಾರ್ಟಿಂಗ್ ಪಾಯಿಂಟ. ಇಲ್ಲಿ ಮತ್ತು ಅವ್ರು ಇದನ್ನು ಏನೋ ಡೈರೆಕ್ಷನ್ಸ್ನು ಬರೆದಿರ್ತಾರೋ ನಡ್ಕೊತ ಹೋಗೋರಿಗೆ ಆ ಕಡೆ ಹೋದರೆ ಯಾವ್ಯಾವ ಪ್ರಾಣಿ ಸಿಗ್ತಾವೆ, ಯಾವ ಕಡೆಯಿಂದ ಹೋಗಬೇಕು ಅಂತಂದು. ಸ್ಟಾರ್ಟಿಂಗ್ ನಾವೆಲ್ಲರೂ ನಡ್ಕೊತ ಹೊಂಟಿದ್ದು ಫುಲ್ ಜೋಶ್ದಾಗಿದ್ದು. ನವಿಲ ಗಿಳಿ ಆಗಿರ್ಬೋದು. ಸ್ಟಾರ್ಟಿಂಗ್ ಎಲ್ಲ ಸಣ್ಣ ಪುಟ್ಟು ಎಲ್ಲ ಪಕ್ಷಿಗಳನ್ನ ಪ್ರಾಣಿಗಳನ್ನ ಇಟ್ಟಿರು. ಸೊ ಅವ್ನು ನೋಡೋಕ್ಕೆಲ್ಲ ಎಕ್ಸೈಟ್ಮೆಂಟ್ ಇತ್ತು. ಹುಡುಗರೆಲ್ಲನೂ ನೋಡತ್ತಿರು. ನೋಡ್ತಾ ನಡ್ಕೊಂಡು ಹೋದಂಗೆ ಫುಲ್ ದೂರ ಇತ್ತು. ಮತ್ತು ನಮಗೆ ಬೇಕಾಗಿರೋದು ಹುಲಿ, ಸಿಂಹ ಮತ್ತು ಹೆಬ್ಬಾವ ಈ ಥರದ. ನನ್ನ ಮಗಳಿಗೆ ಎಲಿಫೆಂಟ್ ಬೇಕಾಗಿತ್ತು, ಆಕೆಗೆ ಎಲಿಫೆಂಟ್ ಲಘು ಬರುವಾತಾಗಿತ್ತು. ಅದು ಭಾಳ ಅಂದ್ರೆ ಭಾಳ ದೂರ ಇತ್ತು. ಸೊ ಸ್ಟಾರ್ಟಿಂಗ್ ಮಾತ್ರ ಎಲ್ಲರೂ ಫುಲ್ ಜೋಶ್ನಾಗ ನಡೆಯತ್ತಿರು ಮತ್ತು ಎಲ್ಲನೂ ನೋಡತ್ತಿರು. ಕೈ ಮಾಡಿ ಇದನ್ನು ನೋಡ್ರಿ ಅದು ಚಂದೈತಿ ಇದು ಚಂದೈತಿ ಅಂತಂದು. ಭಾಳ ವೆರೈಟಿ ಮತ್ತು ಕಲರ್ಫುಲ್ಲಾಗಿರೋ ಅಂಥ ಪಕ್ಷಿಗಳನ್ನೆಲ್ಲ ತಂದು ಇಟ್ಟಿದ್ದಾರೆ ಇಲ್ಲಿ. ಆ ನಂತರ ಹೋಗ್ತಾ ಫುಲ್ ಅರ್ಧ ಹಾದಿ ತನಕ ಎಲ್ಲ ನಡೆದ ನಂತರ ನಮ್ಮ ಅತ್ತಿಗೆ ಪಪ್ಪಾಗ ಮತ್ತು ನಮ್ಮ ಇವರ ಸುಪ್ರಿಯಾಗಳ ಅತ್ತಿಗೆ ಮಮ್ಮಿಗೆ ಫುಲ್ ಕಾಲು ನುಸಾಕ್ ಹಿಡಿತು.
ಮಾವಾರಂತೂ ಬಂದಿರಲಿಲ್ಲ. ನನಗಿಷ್ಟು ನಡೆಯೋಕ್ಕಾಗಿಲ್ಲ, ನಾ ಕಾರ್ದಾಗ ಗಾಡ್ಯಾಗ ಕುಂತೇನಂತ ಅವ್ರು ಗಾಡ್ಯಾಗ ಕುಂತಿರು. ಇವ್ರು ಅರ್ಧ ತನ ಒಂದು ರೇಂಜ್ ಒಳಗೆ ನಡೆದು ಆನಂತರ ಇವರೆಲ್ಲ ಮತ್ತು ರಿಟರ್ನ್ ವಾಪಸ್ ಬಂದರು. ನಾವು ಇಲ್ಲ ಬರೋದು ಬಂದೆವು. ಎಲ್ಲ ಸಿಂಹ ಮತ್ತು ಹೆಬ್ಬಾವ ಮತ್ತು ವೆರೈಟಿ ಆಫ್ಸ್ ಹಾವುಗಳೆಲ್ಲನೂ ನೋಡೋಣ ಅಂತಂದು ಫುಲ್ ಒಳಗೆಲ್ಲ ಪೂರ್ತಿ ಕಂಪ್ಲೀಟಾಗಿ ರೌಂಡ್ ಹಾಕಿದ್ದು. ನಮ್ಮ ಸಾನುಗಂತೂ ಸಾಕಾಗಿ ಹೋಯಿತು. ಈ ಥರದ್ದೇ ಬೇಡ, ನನಗೆ ಎಲಿಫೆಂಟ್ ಅಂತ ತೋರಿಸ್ರಿ. ದೇವ್ರ ಗುಡಿಗೆದ ಹೋದಾಗದ ಒಂದೊಂದು ಕಡೆ ಯಲ್ಲಮ್ಮ ಗುಡ್ದಾಗ ಅಲ್ಲಿ ಇಲ್ಲಿ ಎಲಿಫೆಂಟ್ ಇರ್ತೈತಿ, ಅಲ್ಲಿ ನೋಡಿದಳು. ಬಟ್ ಆಕೆ ಇಲ್ಲಿ ನೋಡೋದು ಇಷ್ಟ ಆಯಿತು. ಸೊ ಆನೆ ಕಡೆನೇ ಒಯ್ಯಿರಿ, ಆನೆ ಜಾಗಕ್ಕೆ ಕರ್ಕೊಂಡು ಹೋಗ್ರಿ ಅನ್ನತ್ತೇಳು. ಅದು ಆನೆ ನೋಡ್ರೆ ಭಾಳ ದೂರ ಇತ್ತು. ಸೊ ಫೈನಲಿ ನಮಗೆ ಆನೆ ಸಿಕ್ಕಿತ್ತು. ನೋಡಿಕೊಂಡು ವಾಪಸ್ ರಿಟರ್ನ್ ಬಂದು ಹೆಬ್ಬಾವ ಮತ್ತು ಸಿಂಹ, ಹುಲಿ ಇವನ್ನೆಲ್ಲನೂ ನೋಡಿಕೊಂಡು ವಾಪಸ್ ಬರಾತಿದ್ದು. ಇನ್ನು ನಾವು ನೆಕ್ಸ್ಟ್ ಇನ್ನು ಪ್ಯಾಲೇಸ್ಗೆ ಹೋಗಬೇಕಿತ್ತು ಮತ್ತು ಇನ್ನು ಊಟ ಮಾಡಬೇಕಿತ್ತು ಮಧ್ಯಾಹ್ನದ. ಇದನ್ನೆಲ್ಲ ಮುಗಿಸೋತಕ್ಕನಂದ್ರೆ ನಮ್ಮದು 3 ಗಂಟೆ ಆಗಿತ್ತು. ಸೊ ಜಲ್ದಿ ಹೋಗಿ ಪ್ಯಾಲೇಸ್ ಒಂದು ನೋಡಿಕೊಂಡು ಇವತ್ತಿನ ಡೇ ಕಂಪ್ಲೀಟ್ ಮಾಡೋಣ ಅಂತಂದು ಮತ್ತೆ ರಿಟರ್ನ್ ವಾಪಸ್ ಹೊರಗಡೆ ಹೊಂಟಿದ್ದು. ಝೂ ಮುಗಿಸ್ಕೊಂಡು, ಝೂ ಹುಡುಗರಿಗೆಲ್ಲ ತೋರ್ಸೋಕೆ ಮತ್ತು ನೋಡೋಕೆ ಎಲ್ಲ ಪ್ರಾಣಿಗಳನ್ನೂ ಇಟ್ಟಿದ್ದಾರೆ. ಸೊ ನೋಡೋಕೆ ಒಂದು ಸಲ ವಿಸಿಟ್ ಮಾಡಿ ಎಲ್ಲ ಪ್ರಾಣಿಗಳನ್ನೂ ನೋಡ್ಬೋದು. ಮತ್ತು ಭಾಳ ಚಲೋ ಐತಿ ಮತ್ತು ಚಂದ ಐತಿ ಝೂ ನೋಡೋದಕ್ಕೆ. ಅಲ್ಲಿಂದ ಇಲ್ಲಿಗೆ ಬಂದಿದ್ದು ವರ್ತ್ ಇಟ್ ಅಂತ ಅನಿಸಿತು. ಬಿಕಾಸ್ ನಾವು ನೋಡದೇ ಇರೋ ಪ್ರಾಣಿಗಳನ್ನೆಲ್ಲನೂ ವೆರೈಟಿ ಪ್ರಾಣಿಗಳನ್ನು ಇಟ್ಟಿರು. ಸೊ ಹುಡುಗರು ನೋಡಿ ಖುಷಿಪಟ್ಟರು, ನಮಗೂ ಎಲ್ಲ ಖುಷಿ ಅನಿಸಿತು. ಎಲ್ಲ ಪ್ರಾಣಿ ಮತ್ತು ಈ ಥರದ್ದು ಹೆಬ್ಬಾವ ಎಲ್ಲ ವೆರೈಟಿ ಪ್ರಾಣಿಗಳನ್ನ ನೋಡಿ ಖುಷಿ ಅನಿಸಿತು. ನೆಕ್ಸ್ಟ್ ಮುಂದೆ ಯಾವ ಪ್ಲೇಸಿಗೆ ಹೋದು ಏನು ಮಾಡಿದ್ದು ಅನ್ನೋದನ್ನ ನೆಕ್ಸ್ಟ್ ಲಾಗ್ನಾಗ ತೋರಿಸ್ತೀನಿ. ಇವತ್ತಿನ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೇನು. ಎಲ್ಲರೂ ಖುಷಿಯಾಗಿರಿ, ನಗ್ನಗ್ತಾ ಇರಿ. ಐ ಹೋಪ್ ನಿಮಗೆಲ್ಲರಿಗೂ ಇವತ್ತಿನ ಈ ಲಾಗ್ ಇಷ್ಟ ಆಗೈತಿ ಅಂತ ಅಂದ್ಕೊಳತ್ತೇನು. ಮತ್ತು ನಿಮ್ಮೆಲ್ಲರೂ ನಾನು ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬೈ ಫ್ರೆಂಡ್ಸ್.